ಹಾಯ್ ಫ್ರೆಂಡ್ಸ್, ಮುದ್ದು ಮಣಿಕಂಠ ಬ್ಲಾಗಿಗೆ ಸ್ವಾಗತ. ನಾನಿಲ್ಲೇ ಶುಕ್ರವಾರ ಸಾಯಂಕಾಲದಿಂದ ಬ್ಲಾಗು ಸ್ಟಾರ್ಟ್ ಮಾಡೀನಿ. ನಮ್ಮ ಮನೆಯವರು ಸ್ವಲ್ಪ ಜವಾರಿ ಚೌಳಿ ಕತ್ಕೊಂಡ್ಬಂದಿದ್ರು ಮಾರ್ಕೆಟ್ನೊಳಗೆ. ಅವನ್ನ ಸೋಸಿಟ್ಟಿರಲೇ ಇಲ್ಲ. ಈಗ ನನ್ನ ಮಕ್ಕಳನ್ನ ಓದ್ಸಕ್ಕೆ ಕುಂದಿಸಿ ಈಗ ಸೋಸ್ಕೊಳಕ್ಕೆ ಸ್ಟಾರ್ಟ್ ಮಾಡೀನಿ ನಾನು. ಮತ್ತು ಸ್ವಲ್ಪ ಮೆಣಸಿನ್ಕಾಯಿನ ತೊಗೊಂಡಿದ್ರು, ಅವನ್ನೆಲ್ಲ ತೊಳೆದಿಟ್ಟಿದ್ನೆ. ತುಂಬೇನು ತೆಗೆದಿರಲಿಲ್ಲ. ಹಾಗಾಗಿ ಈಗ ಅವನು ತೆಗೆದು ಡಬ್ಬಿಗೆ ಹಾಕಿಟ್ರಂದ್ರೆ ಮತ್ತು ಯೂಸ್ ಮಾಡ್ಕೊಳಕ್ಕೆ ಈಜಿ ಆಗುತ್ತೆ ಅಂತ ಹೇಳ್ಕೆಟ್ಟ ಮತ್ತು ಚೌಳಿಕನ ಸೋಸ್ಕೊಳಕತ್ತೀನಿ. ಹಂಗೆ ಜವಾರಿ ಚೌಳಿಕ ನೋಡ್ರಿ, ನಮಗಿಲ್ಲೇ ಭಾಳ ಸಿಗಂಗೆ ಇಲ್ಲ. ಈಗ ಒಂದು 2 ಬೇರೆ ಆಯಿತು ಸಿಗಕತ್ತವು. ಮಸ್ತ್ ಪಲ್ಯ ಟೇಸ್ಟ್ ಆಗುತ್ತೆ. ನಾನು ನಿಮ್ಗೆ ಪಲ್ಯ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಂಗೆ ಈ ಥರ ಬಜ್ಜಿ ಮಾಡ್ಕೊಳಕ್ಕಂಥೇಳಿ ನಮ್ಮ ಮನೆಯವರು ಬಜ್ಜಿ ಮೆಣಸಿನ್ಕಾಯಿ ತೊಗೊಂಡಿದ್ರು. ಆದ್ರೆ ನಾನು ಮಾಡಲೇ ಇಲ್ಲ. ಮತ್ತು ಯಾವ ಥರ ಒಂದಿನ ಮಾಡೋಣ ಅಂದ್ಕೊಂಡು ಹಂಗೆ ಅವನ್ನ ತೆಗೆದು ಇಟ್ಕೊಳಕತ್ತೀನಿ. ಈಗ ಇಲ್ಲಿ ಒಂದಷ್ಟು ಚೌಳಿಕಾಯಿ ಸೋಸ್ಕೊಳಕತ್ತೀನಿ. ಜವಾರಿ ಚೌಳಿಕಾಯಿ ನೋಡ್ರಿ ಫ್ರೆಂಡ್ಸ್, ಇದು ರೇಷ್ಮೆ ಚೌಳಿನೂ ಬರ್ತಾವೆ ಮತ್ತು ಜವಾರಿ ಚೌಳಿನೂ ಬರ್ತಾವೆ. ಜವಾರಿ ಚೌಳಿನೂ ಸಿಗೋದು ಭಾಳ ಕಮ್ಮಿ. ಹಾಗಾಗಿ ಜವಾರಿ ಚೌಳಿಕಾಯಿ ಇದ್ರಂದ್ರೆ ನಮ್ಮ ಮನೆಯವ್ರು ಬಿಡಂಗಿಲ್ಲ, ತೊಗೊಂಡ್ಬರ್ತಾರೆ. ಇದ್ರ ಪಲ್ಲೆ ಟೇಸ್ಟ್ ಆಕತಿ. ಇದನ್ನು ನಮ್ಮ ಹೊಲದಾಗೂ ಹಾಕಿದ್ದೀವಿ. ಅಲ್ಲಂತೂ ಸಿಕ್ಕಾಪಟ್ಟೆ ತಿಂದ್ವಿ ನಾವು. ಎಷ್ಟು 1-2-3 ಗಿಡ ಹಾಕಿದ್ರಂದ್ರೆ ಹಂಗೆ ಬಿಡ್ತಾ ಇರ್ತವೆ. ಥಂಡಿಗಾಲಕ್ಕಂತೂ ಇನ್ನೂ ಜಾಸ್ತಿ ಅಕ್ಕ ಇವು ಚೌಳಿಕಾಯಿ. ನಾನು ಅವನ್ನೆಲ್ಲ ಸೋಸ್ಕೊಂಡೆ ಹಾಕತ್ತೀನಿ. ಈಗ ಇಲ್ಲಿ ನನ್ನ ಮಕ್ಕಳನ್ನ ಓದ್ಸೋಕೆ ಕುಂದಿಸಿನಿ. ಹೋಮ್ವರ್ಕ್ ನನ್ನ ಮಗಳು ಸ್ವಲ್ಪ ಹೋಮ್ವರ್ಕ್ ಇತ್ತು, ಅದನ್ನ ಮಾಡ್ಕೊಳಕತ್ತಾಳ. ಇಲ್ಲಿ ನನ್ನ ಮಗಳು ಈಕಿ ಸಣ್ಣಕಿನೂ ನಾನು ಏನರ ಮಾಡ್ತೀನಿ ಅಂತ ಹೇಳ್ಕೇಟ ನನ್ನ ಮಗಳು ಒಂದು ಬರ್ದಿದ್ದು ಹಳೆ ಬುಕ್ಕ ತೊಗೊಂಡ್ಕೇಟ ಇದಕ್ಕೆಲ್ಲ ತೀಡಾಗ್ತಾವೆ ನೋಡ್ರಿ. ಹಂಗೆ ತೋರ್ಸಾತ ನಾನು ಇದನ್ನು ಮಾಡೀನಿ ಅಂತ ಹೇಳ್ಕೇಟ. ಇದನ್ನು ಅಕ್ಕ ತೆಗ್ದಾಳ, ಇದನ್ನು ನಾನು ಮಾಡೀನಿ ಅಂತ ಹೇಳತ್ತ. ಇಲ್ಲಿ ನನ್ನ ಮಗಳು ಮಗ ಇಬ್ಬರು ಓದ್ಕೊಳಕತ್ತಾರ. ಅಕ್ಕಿ ಹಂಗೆ ಅಕ್ಕಿಗೆ ಒಂದು ಬುಕ್ಕ ಕೊಟ್ಕೊಂಡ್ರಿ. ಇಲ್ಲಿ ನನ್ನ ಮಗಗೆ ಸ್ವಲ್ಪ ಅವು ಐತಲ್ಲ ಹಿಂದಿವು ಅಕ್ಷರ ಸ್ವಲ್ಪ ಕ ನಾವೆಲ್ಲ ಸ್ವಲ್ಪ ನನ್ನ ಮಗ ಮಿಸ್ಟೇಕ್ ಮಾಡ್ತಾನಂತ. ಹಾಗಾಗಿ ಟೀಚರ್ ನನಗೆ ಕರ್ಕೊಂಬರಕ್ಕೆ ಹೋದಾಗ ಹೇಳಿದರು. ಹಾಗಾಗಿ ಅವ್ನು ಬಾಯ್ಪಿಟ್ಲೆ ಬರ್ಸೋಕೆ ಪ್ರಯತ್ನ ಮಾಡತ್ತೀನಿ. ಅವ ನೋಡ್ಕೊಂಡು ಬರೀತೀನಿ ಅಂತ ಹಠ ಮಾಡತ್ತಾನ. ಈಗ ನಾನು ಇಲ್ಲೇ ಬಾಯ್ಪಿಟ್ಲೆ ಮಾಡಿ ಬರ್ಸಾಕ್ತೀನಿ ನೋಡ್ರಿ ಅಂತ ವಿಡಿಯೋ ಮಾಡತ್ತಿದ್ನೆ. ಆಯ್ತಲ್ಲ, ನಾ ಹಚ್ಕೊಂಡು ಮಕ ಮುಚ್ಕೊಂಡ ಈಗ ಮತ್ತೆ ಅವನು ಬರ್ಸಾಕತ್ತೀನಿ. ಒಳ್ಳೆ ನಾನು ಎಲ್ಲ ಊಟ ಗಿಟ್ಟ ಎಲ್ಲ ಮಾಡಿದ್ಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೀನಿ. ಇನ್ನು ಜಾಸ್ತಿ ಏನು ತೋರ್ಸೋಕೆ ಹೋಗಿಲ್ಲ. ವಿಡಿಯೋ ಅಡುಗೆ ಏನು ಮಾಡೋದಿರಲಿಲ್ಲ. ಮಧ್ಯಾಹ್ನದೆಲ್ಲ ಅಡುಗೆ ಇತ್ತು, ಹಾಗಾಗಿ ನಾನೇನು ಅಡುಗೆ ಮಾಡ್ಕೊಳ್ಳಿಲ್ಲ. ಹಾಗಾಗಿ ಒಂದು ಸ್ವಲ್ಪ ನಮ್ಮ ಮನೆಯವರು ಈ ಥರ ಕರೆ ಕಲರ್ ಇದ್ರಾಗ ರಾಜ್ಮಾ ಒಂದು 2-3 ಥರ ಸಿಗ್ತಾವೆ. ಈ ಥರದೊಂದು ರಾಜ್ಮಾನು ತೊಗೊಂಡು ಬಂದಿದ್ದು ಮಾರ್ಕೆಟಿಂದ. ಅವನು ಸ್ವಲ್ಪ ಡಬ್ಬಿಗೆ ಹಾಕ್ಕೊಂಡು ಮತ್ತು ನಾಳೆಗೆ ರಾಜ್ಮಾದ ಕರಿ ಮಾಡೋಣ ಅಂತ ಅಂದ್ಕೊಂಡು, ಚಪಾತಿ ರಾಜ್ಮಾದ ಕರಿ ಮಾಡಿದ್ರೆ ಆಯ್ತು ಅಂತ ಅಂದ್ಕೊಂಡು ನಾನು ನೆನಾಕಿದ್ದೆ. ಎಲ್ಲ ಕಿಚನೆಲ್ಲ ನೀಟಾಗಿ ಒರೆಸ್ಕೊಂಡು ನಾನು ಪಾತ್ರೆ ಎಲ್ಲ ತೊಳೆದೀನಿ. ಈಗ ಮತ್ತು ನಾನು ಬೆಳಿಗ್ಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ. ಇದು ಶನಿವಾರ ಬೆಳಿಗ್ಗೆನ ವಿಡಿಯೋ ಕಂಟಿನ್ಯೂ ಹಂಗೆ ಮಾಡೀನಿ. ಈಗ ರಾಜ್ಮಾ ಏನು ಇಟ್ಕೊಂಡಿದ್ದೆಲ್ಲ ಅವನ್ನ ಕರಿ ಮಾಡ್ಕೊಳಕ್ಕೆ ನೋಡಿ ನಿಮ್ಗೆ ತೋರಿಸಿದ್ನಿ. ಮತ್ತು ಹೊಳೆ ಈಗ ನಾನು ಚಪಾತಿ ಮಾಡ್ಕೊಳಕ್ಕೆ ಸ್ವಲ್ಪ ಹಿಟ್ಟು ನಾದ್ಕೊಳಕತ್ತೀನಿ. ಚಪಾತಿ ಮತ್ತು ರಾಜ್ಮಾ ಕರಿ ಸೂಪರ್ ಕಾಂಬಿನೇಷನ್ ಆಗುತ್ತೆ. ನೀವು ಯಾರು ಒಂದ್ಸರಿ ಟ್ರೈ ಮಾಡಿರಿ ಫ್ರೆಂಡ್ಸ್. ರಾಜ್ಮಾ ಕರಿ ಒಳ್ಳೇದು, ಹೆಲ್ತಿಗಿನೂ ಒಳ್ಳೇದು. ಮತ್ತು ಮಕ್ಕಳು ಈ ಥರ ಏನಾರ ಡಿಫ್ರೆಂಟಾಗಿ ಏನಾರ ಮಾಡಿಕೊಟ್ರೆ ಅವ್ರು ಇಷ್ಟಪಟ್ಟು ತಿಂತಾರೆ. ಬಾಕ್ಸಿಗೂ ಹಾಕ್ಕೊಡ್ಬೋದು. ಇದನ್ನು ಮಧ್ಯಾಹ್ನ ಊಟಕ್ಕೆ ಮತ್ತು ರಾತ್ರಿಗೆ ಡಿನ್ನರಿಗೆ ಎಲ್ಲದಕ್ಕೂ ಮಾಡ್ಕೊಬೋದು. ನೀವು ಭಾಳ ಚಂದ ಇರ್ತೈತಿ. ನೀವು ಒಂದ್ಸಲ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡೀನಿ. ಮಾಡಿ ನನಗೆ ಹೆಂಗೆ ಬಂತಂತ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಆಯಿತಾ ಫ್ರೆಂಡ್ಸ್. ಈಗ ನಾನು ಹಿಟ್ಟೆಲ್ಲ ನಾದ್ಕೊಂಡು ಅದನ್ನ ನೆನೆಯಾಕಿಟ್ಟೀನಿ. ಅದು ಈಗ ರಾಜ್ಮಾ ಕರಿ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲೇ ಅದು ಒಂದು 10-15 ನಿಮಿಷ ಆಗೇ ಬಿಡ್ತೈತಿ. ಆವಾಗ ಆರಾಮ್ಸೆ ನೆನೀತೈತಿ ಮತ್ತು ನಾವು ಚಪಾತಿ ಸಾಫ್ಟಾಗಿ ಮಾಡ್ಕೊಬೋದು. ಹಾಗಾಗಿ ಇಲ್ಲಿ ನಾನು ಸಣ್ಣ ಮೀಡಿಯಮ್ ಗದ್ರದ್ದು 2 ಉಳ್ಳಾಗಡ್ಡಿ ತೊಗೊಂಡಿನಿ, ಒಂದು ದೊಡ್ಡದು ಟೊಮೆಟೊ ತೊಗೊಂಡಿನಿ, ಸ್ವಲ್ಪ ಬೆಳ್ಳುಳ್ಳಿನ ತೊಗೊಂಡಿನಿ. ಇವನ್ನೆಲ್ಲ ಸುಲ್ಕೊಂಡು ರೆಡಿ ಮಾಡ್ಕೊಬೇಕು. ಈಗ ಏನಿದಕ್ಕೆ ಜಾಸ್ತಿ ಏನು ರುಬ್ಕೊಂಡು ನಾನೇನು ತೋರಿಸ್ತಾ ಇಲ್ಲ. ಇವತ್ತು ಸಿಂಪಲ್ಲಾಗಿ ರಾಜ್ಮಾ ಕರಿ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಜಸ್ಟ್ ಟಮಾಟೆಯಿಂದ ರುಬ್ಕೊತೀನಿ, ಮತ್ತೇನು ಬಾಕಿದು ನಾನು ರುಬ್ಕೊಳ್ಳೋಂಗಿಲ್ಲ. ಈಗ ಬೆಳ್ಳುಳ್ಳಿನ ಸುಲ್ಕೊಂಡೆ, ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಸುಲ್ಕೊಂಡು ಇಟ್ಕೊಂಡು ಈಗ ಬೆಳ್ಳುಳ್ಳಿ ಮತ್ತು ಅಲ್ಲ ಸ್ವಲ್ಪ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಳತ್ತೀನಿ. ಪೇಸ್ಟ್ ಅಂದ್ರೆ ನಾನು ಮಿಕ್ಸಿಗೆ ಏನು ಹಾಕೋದಿಲ್ಲ, ಜಸ್ಟ್ ಹಂಗೆ ತರಿಯಾಗಿ ಜಜ್ಕೊಳಕತ್ತೀನಿ ಪುಟಾಣಿ ಒಳಗೆ. ಈಗ ನಿನ್ನೆ ಸ್ವಲ್ಪ ನಾನು ಕರ್ದಿದ್ದು ಐಟಮ್ ಮಾಡಿದ್ದೆ, ಸ್ವಲ್ಪ ಬಜ್ಜಿ ಈ ಥರ ನಮ್ಮ ಮನೆಯವರು ಮಾಡಂದ್ರೆ. ಅಂದರೆ ಬಜ್ಜಿ ಅಂದರೆ ಮಿರ್ಚಿ ಬಜ್ಜಿ ಥರ ಏನು ಮಾಡಲಿಲ್ಲ, ರವೆ ಹಾಕಿ ಸ್ವಲ್ಪ ಬಜ್ಜಿ ಥರ ಹಂಗೆ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ. ಅದ್ರದ್ದು ಕರ್ದಿದ್ದು ಎಣ್ಣಿತ್ತು, ಅದ ಕಡಾಯಿ ಒಳಗನ ನಾ ಈಗ ರಾಜ್ಮಾ ಕರಿ ಮಾಡ್ಕೋಬೇಕಂತ ಹೇಳ್ಬಿಟ್ಟು ಅದನ್ನ ಎಣ್ಣೆ ಸೋಸ್ಕೊಂಡೆ.
ಸೋಸ್ಕೊಂಡು ಅದನ್ನೊಂದು ಬಟ್ಲಿಗೆ ಸೋಸ್ಕೊಂಡು ಸೈಡಿಗೆ ಇಟ್ಕೊಂಡು ಈಗಿಲ್ಲೇ ಒಂದು ಕಡಾಯಿಗೆ ಇಟ್ಕೊಂಡಿನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕ್ಕೊಂಡಿನಿ. ಹಾಕ್ಕೊಂಡು ಒಂದು ದಪ್ಪ ಮೆಣಸಿನ್ಕಾಯಿದು ಸಣ್ಣದು 4 ಪೀಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕ್ಕೊಂಡಿನಿ. ಹಾಕ್ಕೊಂಡು ಅವನು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿದ್ದೆಲ್ಲ ಅವ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡಾದ್ಮೇಲೆ ಅದು ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಬಾಡಿಸ್ಕೊಂಡು ಈಗ ನಾನು ಮಸಾಲೆ ಹಾಕ್ಕೊಳಕತ್ತೀನಿ. ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಧನಿಯಾ ಪೌಡ್ರು, ಗರಂ ಮಸಾಲ ಮತ್ತು ಹೊಳ್ಳೆ ಖಾರದ ಪೌಡ್ರು, ಸ್ವಲ್ಪ 1 ಚಮಚದಷ್ಟು ಕಡಲೆ ಹಿಟ್ಟು, ಗ್ರೇವಿ ಗಟ್ಟಿ ಬರೋಕ್ಕೋಸ್ಕರ 1 ಚಮಚದಷ್ಟು ಕಡಲೆ ಹಿಟ್ಟು ಹಾಕ್ಕೊಳಕತ್ತೀನಿ. ಯಾಕಂದರೆ ನಾನಿನ್ನೇನು ಜಾಸ್ತಿ ರುಬ್ಕೊಂಡಿಲ್ಲಲ್ಲ, ಸ್ವಲ್ಪ ಗ್ರೇವಿನೂ ನೀರು ಥರ ಅನಿಸ್ಬಾರ್ದು, ಸ್ವಲ್ಪ ಗಟ್ಟಿ ಥರನೂ ಇರಬೇಕು ಅಂತ ಹೇಳ್ಕೆಟ ನಾನು ಒಂದು ಸಣ್ಣ ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿನಿ. ಆಮೇಲೆ ಅದು ಒಂದು ಟೊಮೆಟೊ ತೊಗೊಂಡಿದ್ಮೇಲೆ ಅದನ್ನ ಕಟ್ ಮಾಡಿ ಇಟ್ಕೊಂಡು ಈ ಥರ ರುಬ್ಕೊಂಡು ಬಂದೀನಿ, ಪೇಸ್ಟ್ ಮಾಡ್ಕೊಂಡು ಈಗ ಅದರೊಳಗೆ ಹಾಕಿ ಸ್ವಲ್ಪ ಇದನ್ನ ಕುದಿಸ್ಕೋಬೇಕು. ಜಾಸ್ತಿ ಏನೇನು ಬೇಕಾಗಿಲ್ಲ, ಯಾಕಂದ್ರೆ ನಾನು ರಾಜ್ಮಾ ಕುಕ್ಕರಿಗೆ ಹಾಕಿ ಸೀಟಿ ಹೊಡೆಸ್ಕೊಂಡಿಲ್ಲ, ಹಂಗೆ ಡೈರೆಕ್ಟಾಗಿ ಮಸಾಲೆ ಜೊತೆನ ಕುದಿಸ್ಕೊಳಕತ್ತೀನಿ. ಹಾಗಾಗಿ ಸ್ವಲ್ಪ ಇದು ಗ್ರೇವಿ ಚೂರು ಕುದೀತಂದ್ರೆ ರಾಜ್ಮಾನ ಹಾಕ್ಯಟ ನಾವು ಒಂದು 10-15 ನಿಮಿಷ ಆರಾಮ್ಸೆ ಗ್ರೇವಿ ಕುದಿಸ್ಕೊಂಡು ಬಂದ್ರೆ ಈ ಕಡೆ ಗ್ರೇವಿನೂ ಬೇಯ್ತೈತಿ ಮತ್ತು ಒಳ್ಳೆ ನಮ್ಮದು ರಾಜ್ಮಾನು ಅದ್ರೊಳಗೆ ನೆನೆದಿರೋದ್ರಿಂದ ಜಲ್ದಿನ ಸಾಫ್ಟ್ ಆಗ್ತಾವೆ, ಉಪ್ಪು ಖಾರನೂ ಚೆನ್ನಾಗಿ ಹಿಡಿತಾವೆ ಅಂತ ಹೇಳ್ಕೆಟ ನಾನು ಅದ್ರ ಜೊತೆನ ಹಾಕ್ಕೊಂಡು ಈಗ ಮಿಕ್ಸ್ ಮಾಡಿ ಸ್ವಲ್ಪ ಮಿಕ್ಸಿ ತೊಳೆದು ನೀರನ್ನು ಹಾಕ್ಕೊಂಡೋಗ್ತೀನಿ. ಮಿಕ್ಸಿ ತೊಳೆದು ನೀರು ಹಾಕ್ಕೊಂಡು ಮತ್ತು ಎಕ್ಸ್ಟ್ರಾ ಒಂದು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇದು ರಾಜ್ಮಾ ಕುದ್ದಿಲ್ಲಲ್ಲ, ಸ್ವಲ್ಪ ಕುದಿಬೇಕಂದ್ರೆ ಗ್ರೇವಿನೂ ಬೇಕು ಜಾಸ್ತಿ ಅಂತೇಳಿ ಅದನ್ನ ಹಾಕಿ ಕುದಿಸಾಕಿಟ್ಕೊಂಡು ಇಲ್ಲೇ ಒಂದು ಬೆಳಗಿನ ನಾನು ಹೆಲ್ದಿ ಜ್ಯೂಸ್ ತೋರ್ಸಾಕ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇದು ಭಾಳ ಹೆಲ್ತಿಗೆ, ಹೇರ್ಗೆ, ಸ್ಕಿನ್ಗೆ, ಟೋಟಲ್ ಹೆಲ್ತ್ಗೆ ಭಾಳ ಚಲೋ ಐತಿ ಇದು ಜ್ಯೂಸ್. ನೀವು ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್, ಯಾಕಂದ್ರೆ ಆರೋಗ್ಯ ಎಲ್ಲರಿಗೂ ಬೇಕಲ್ವ. ಅದೇ ಥರ ನಾನು ಈಗ ಎಲ್ಲ ತರಕಾರಿ ಇದ್ದಾಗ ಸ್ವಲ್ಪ ನಾವು ಕಷ್ಟಪಟ್ಟು ಮಾಡ್ಕೊಂಡು ಬಂದ್ರೆ ನಮ್ಗೆ ಹೆಲ್ತ್ ಚೆಂದ ಇರುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಒಂದು ಅರ್ಧ ಸೌತೆಕಾಯಿ, ಒಂದು ಕಾಲು ಭಾಗದಷ್ಟು ಲೌಕಿ ತೊಗೊಂಡಿನಿ, ಒಂದು 2-3 ಆಮ್ಲ ಇದ್ದು ಮನೆ ಒಳಗೆ ಇಲ್ಲೇ ಹರ್ಕೊಂಡಿದ್ದು ಗಿಡದ ಖಾಲಿಯಾಗಿದ್ದು ಜಾಸ್ತಿ ಇರಲಿಲ್ಲ, ಒಂದು 2-5 ಆಮ್ಲ, ಅದಕ್ಕಾಗಿ ಇವನ್ನೆಲ್ಲ ತರಕಾರಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಆಮ್ಲ ಸ್ವಲ್ಪ ಕಟ್ ಮಾಡ್ಕೊಂಡಿನಿ, ಸ್ವಲ್ಪ ಅಲ್ಲ ಹಾಕೊಂಡು ಕರಿಬೇವು ಇದ್ರೆ ಕರಿಬೇವು ಹಾಕೋಬೋದು. ಕರಿಬೇವು ಇತ್ತು ಹೊರಗೆ, ಮನೆ ಹತ್ರ ಗಿಡ ಐತಿ ಇತ್ತು ಹೊರಗೆ, ಅದ್ರ ನಾನು ಹಾಕೊಂಬರ್ಲಿಲ್ಲ, ಸ್ವಲ್ಪ ಎಲ್ಲ ಅಡುಗೆ ಮಾಡ್ಕೊಳತ್ತಿದ್ನೆಲ್ಲ ಲೇಟ್ ಆಗುತ್ತೆ ಬಿಡು ಅಂತ ಹಂಗೆ ಬಿಟ್ಟೆ. ಅದನ್ನೆಲ್ಲ ಹಾಕ್ಕೊಂಡು ನಾನು ಮಿಕ್ಸಿ ಮಾಡ್ಕೊಂಬಂದು ಅದನ್ನು ಸೋಸ್ಕೊಂಡು ಕುಡಿದ್ರೆ ಜ್ಯೂಸ್ ರೆಡಿ ಆಗುತ್ತೆ ನೋಡ್ರಿ ಫ್ರೆಂಡ್ಸ್. ಈಗ ಅದನ್ನ ಮಿಕ್ಸಿಗೆ ಹಾಕಿ ನೀವು ಮತ್ತು ಇಟ್ಟು ಈ ಕಡೆ ರಾಜ್ಮಾನು ಕುದಿಯಾಕತ್ತಿತ್ತು ನಿಧಾನಕ್ಕೆ, ಅದು ಕುದಿಲಿ ಅಂತ ಹೇಳ್ಕ್ಯಾಟ ಈ ಕಡೆ ಇನ್ನೊಂದು ಗ್ಯಾಸ್ ಹಚ್ಕೊಂಡು ಅದನ್ನ ಸಣ್ಣಗಲ್ಲಿ ಕುದಿಸೋಕಿಟ್ನೆ. ಈ ಕಡೆ ನನ್ನ ಮಗಳಿಗೆ ಪರೋಟ ಮಾಡ್ಕೊಂಡು ಹಾಕತ್ತೀನಿ. ಈಗ ಜಾಸ್ತಿ ಥಂಡಿ ಕಾಲ ಐತಲ್ಲ, ಇಲ್ಲೇ ಆಲ್ರೆಡಿ ದಿಲ್ಲಿ ಒಳಗೆ ಥಂಡಿ ಸ್ಟಾರ್ಟ್ ಜಾಸ್ತಿ ಆಗೈತಿ. ಈಗ ನವಂಬರ್ ಡಿಸೆಂಬರ್ ಅನ್ನೋಷ್ಟರಲ್ಲೇ ಜಾಸ್ತಿ ಥಂಡಿ ಆಗುತ್ತೆ. ಹಾಗಾಗಿ ಇಲ್ಲೇ ಸ್ಕೂಲಿಂದು ಟೈಮಿಂಗ್ನು ಚೇಂಜ್ ಮಾಡ್ಯಾರ. ಮೊದಲು ನನ್ನ ಮಗಳು 7 ಗಂಟೆಗೆ ಹೋಗ್ತಿದ್ಲು ಸ್ಕೂಲಿಗೆ, ಈಗ 8 ಗಂಟೆಗೆ ಮಾಡ್ಯಾರ, 1 ತಾಸು ಲೇಟಾಗಿ ಹೋಗ್ಬೋದು. ಹಾಗಾಗಿ ಹೆಂಗೂ ಟೈಮ್ ಇರುತ್ತಲ್ಲ ಅಂದ್ಕೊಂಡು ನಾನು ಇದನ್ನು ರಾಜ್ಮಾ ಕರಿ ಜೊತೆ ಇದು ಪರೋಟ ಮಾಡ್ಕೊಳಕತ್ತೀನಿ. ಇದು ಹೆಂಗಂದ್ರೆ ಸ್ಕ್ವೇರ್ ಟೈಪ್ ಇಲ್ಲಾಂದ್ರೆ ತ್ರಿಕೋನದ ಆಕಾರದೊಳಗೆ ಮಾಡ್ತಾರೆ ಇದನ್ನು ಪರೋಟ. ಇದನ್ನು ಈ ಥರ ನಾವು ಸ್ಕ್ವೇರ್ ಟೈಪ್ನಾಗ ತ್ರಿಕೋನದ ಟೈಪ್ನೊಳಗರ ಮಾಡ್ಕೊಂಡ್ರಂದ್ರೆ ಲೇಯರ್ ಆಗಿ ಸೂಪರಾಗಿ ಬರ್ತೈತಿ ಫ್ರೆಂಡ್ಸ್ ಪರೋಟ. ನೀವು ಒಂದ್ಸಲ ಟ್ರೈ ಮಾಡಿರಿ. ಮತ್ತು ಈ ಕರಿಗಂತೂ ಸೂಪರ್ ಕಾಂಬಿನೇಷನ್. ನನ್ನ ಮಗಳಿಗೆ ಆಗಲಿ ಜಾಸ್ತಿ ನಮ್ಮ ಮನೆಯವ್ರಿಗೆ ಇಷ್ಟ ಈ ಥರ ನಾನು ಮಾಡೋ ಪರೋಟ, ಹಾಗಾಗಿ ಅವರು ಇಷ್ಟಪಡ್ತಾರಲ್ಲ ಅಂತ ಅಂದ್ಕೊಂಡು ನಾನು ಇದೇ ಥರನ ಈ ಕರಿಗೆ ಕಾಂಬಿನೇಷನ್ ಆಗುತ್ತೆ ಅಂತ ಹೇಳ್ಕಟ್ಟ ಮಾಡಿದ್ರಾಯ್ತು. ಹೆಂಗೋ ಇವತ್ತು ಟೈಮ್ ಇದೆಯಲ್ಲ, ಅವರು ಲೇಟಾಗಿ ಹೇಳ್ತಾರೆ, ಎದ್ದು ರೆಡಿ ಆಗ್ತಾರೆ. ನನ್ನ ಮಾಮೂಲಿ ನನ್ನ ಟೈಮಿಗೆ ಎದ್ದೆ, ಯಾಕಂದ್ರೆ ನಂದು ಸ್ವಲ್ಪ ವಿಡಿಯೋ ಶೂಟ್ ಮಾಡೋದಿತ್ತು, ಮತ್ತು ನಾನು ಮಕ್ಕಳಿಗೆಲ್ಲ ರೆಡಿ ಮಾಡಬೇಕು, ಮತ್ತು ಇನ್ನೆಲ್ಲ ಅಡುಗೆ ಮಾಡಿ ಅವ್ರಿಗೆ ಟಿಫಿನೆಲ್ಲ ಪ್ಯಾಕ್ ಮಾಡಬೇಕಂದ್ರೆ ಈಗ ವಿಡಿಯೋ ಮಾಡ್ಕೊತೀವಿ ಅಂದ್ರೆ ಮಾಮೂಲಿ ನಮ್ಮದು ಲೇಟ್ ಆಗುತ್ತೆ. 1 ಅವರ್ ಆಗೋದು ಕೆಲಸ 2 ಅವರಿಗೆ ಆಗುತ್ತೆ. ಹಾಗಾಗಿ ನಾನು ಬೇಗನೆ ಎದ್ದಿಲ್ಲ, ನನ್ನ ಕೆಲಸನ ಮಾಡ್ಕೊಳಕತ್ತೀನಿ. ನೋಡಿರಿ ಫ್ರೆಂಡ್ಸ್, ಆ ಥರ ಮಾಡಿದ್ನೆಲ್ಲ ಲೇಯರ್ ಆಗಿರುತ್ತೆ, ಮಸ್ತಾಗಿ ನೋಡಿರಿ, ಅಷ್ಟು ಪೂರಿ ಥರ ಮಸ್ತಾಗಿ ಉಬ್ಬೈತಿ. ಇದು ಸೂಪರಾಗಿರುತ್ತೆ ಪರೋಟ. ನೀವು ಒಂದ್ಸಲ ಟ್ರೈ ಮಾಡಿರಿ, ನಿಮ್ಮ ಮಕ್ಕಳಿಗೂ ಖಂಡಿತ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ನಾನು ಇದನ್ನೆಲ್ಲ ಮಾಡೀಗ ಇದು ಗ್ರೇವಿನೂ ಫುಲ್ ಕುದ್ದು ಮೀಡಿಯಮಾಗಿ ಗಟ್ಟಿಯಾಗೈತಿ, ಜಾಸ್ತಿ ನೀರು ಥರನೂ ಏನಿಲ್ಲ, ಮಸ್ತ್ ಟೇಸ್ಟ್ನೂ ಆಗಿತ್ತು. ನಾನು ಬ್ರೇಕ್ಫಾಸ್ಟ್ ಮಾಡಿದ್ಮೇಲೆ ನನಗೂ ಭಾಳ ಇಷ್ಟ ಆಯಿತು. ಈಗ ನನ್ನ ಮಗಳಿಗೆ ಆಲ್ರೆಡಿ 8 ಗಂಟೆ ಆಗೇ ಬಿಡುತ್ತೆ. ನನ್ನ ಮಕ್ಕಳನ್ನ ಎಬ್ಬಿಸಿ ರೆಡಿ ಮಾಡಿದ್ದೆ. ಈಗ ಟಿಫಿನ್ ಪ್ಯಾಕ್ ಮಾಡಾಕ್ತೀನಿ. ಟಿಫಿನ್ ಪ್ಯಾಕ್ ಮಾಡೋಕೆ ಆಕೆಗೆ ಸ್ವಲ್ಪ ಆಕೆ ಇಲ್ಲೊಂದು ಚಪಾತಿ ತಿಂತೀನಿ ಅಂದ್ಲು, ಅದರ ಟೈಮ್ ಇರಲಿಲ್ಲ, ಲೇಟ್ ಆಗುತ್ತೆ ಅಂತ ಹೇಳಿ ಅಲ್ಲೇ ಕಟ್ತೀನಿ, ಅಲ್ಲೇ ತಿನ್ನವ ಅಂತ ಅಂದ್ಕೊಂಡು
ಆಕೆಗೆ ಟಿಫಿನ್ ಪ್ಯಾಕ್ ಮಾಡಿದ್ನೆ, ಅದು ಜ್ಯೂಸ್ ಮಾಡಿದ್ನಲ್ಲ ಅದನ್ನ ಜ್ಯೂಸ್ ಕುಡಿ ಅಂದೆ. ನನ್ನ ಮಗಳು ದಿನಾ ಹಠ ಮಾಡ್ತಾಳೆ ಜ್ಯೂಸ್ ಕುಡಿಯೋಲ್ಲ ಅಂತ. ನಮ್ಮ ಮನೆಯವ್ರು ಬೆದರಿಸಿ ಕುಡಿಸ್ತಾರೆ. ಹಾಗಾಗಿ ಇವತ್ತು ಆಕೆಗೆ ನಾನು ಜ್ಯೂಸು ರೆಡಿ ಮಾಡಿ ಸೋಸಿ ಕೊಟ್ಟರೆ ಆಕೆ ಮುಖ ಉಬ್ಬಿಸ್ಕೊಂಡು ಕುಂತಿದ್ಲು, ಕುಡಿಲೇ ಇಲ್ಲ. ಮತ್ತು ನಮ್ಮ ಮನೆಯವ್ರು ಬೆದರಿಸಿ ಹಂಗೆ ಮಾಡಿ ಕುಡಿಸಿ ಕಳಿಸಿದ್ರು. ಈಗ ಈ ಜ್ಯೂಸ್ ಕೊಡ್ತೀನಿ ನೋಡಿರಿ ಫ್ರೆಂಡ್ಸ, ನೀವು ನೋಡ್ತಿರಿಲ್ಲೇ ಮುಖ ದಪ್ಪ ಮಾಡ್ಕೊಂಡು ಕುಂತಿರ್ತಾಳೆ, ಇಷ್ಟಪಟ್ಟು ತೊಗೊಳ್ಳೋದೇ ಇಲ್ಲ. ಅದು ನನಗೆ ಇಸ ಆಗುತ್ತಾ ಒಗ್ಗರಾಗುತ್ತಾ ಅಂತೇಳಿ ಅದೇನು ಇಸ ಇರೋಲ್ಲ ಏನಿರಲ್ಲ. ಸ್ವಲ್ಪ ಇದನ್ನು ಹಾಕಿರ್ತೀವಲ್ಲ ಆಮ್ಲ ಹಾಕಿರೋದ್ರಿಂದ ಆಮ್ಲ ಸ್ವಲ್ಪ ಒಗರಿರುತ್ತೆ. ಹಾಗಾಗಿ ಈಗ ನೋಡ್ರಿ ಕುಡಿಯತ್ತಾಳೆ. ನಮ್ಮ ಮನೆಯವರು ಬೆದರಿಸಿ ಕುಡಿಯಾಕ್ತಾರೆ, ಹಂಗೆ ಕುಡ್ದರ ಥರ ಮಾಡತ್ತಾಳೆ, ಒಟ್ಟ ಕುಡಿಯೋಳು. ಹಿಂಗೆ ಮಕ್ಕದ ನಮ್ಮ ಮಾಡ್ಕೊಂಡು ಕುಂತಾಳೆ, ಅದು ಇಷ್ಟ ಇಲ್ಲ ಅಂತ ಹೇಳ್ಕೆಟ್ಟ. ಇವತ್ತಿನ ಬ್ಲಾಗ್ ಈ ಥರ ಇತ್ತು ನೋಡಿರಿ ಫ್ರೆಂಡ್ಸ್. ಯಾರಿಗೆಲ್ಲ ಇಷ್ಟ ಆಯ್ತು ನಮ್ಮ ಬ್ಲಾಗ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್. ಇದೇ ಥರ ನನಗೆ ಪ್ರೋತ್ಸಾಹ ಕೊಟ್ಟು ನಿಮ್ಮ ಬೆಂಬಲ ಇರಲಿ, ಇದೇ ಥರ ನನಗೆ ಇದೇ ಥರ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ನನ್ನ ಎಲ್ಲ ಯೂಟ್ಯೂಬ್ ಫ್ರೆಂಡ್ಸಿಗೂ ಥ್ಯಾಂಕ್ ಯು. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.